ಗೊತ್ತಿದೆ. ಸರ್ ನಾನು ಯಾವ ಬಣ್ಣದಲ್ಲೂ ಇಲ್ಲ, ನಾನು ಕಾಂಗ್ರೆಸ್. ಸರ್ ಯಾಕಂತ ಹೇಳಿದ್ರೆ ಈಗ ನಿನ್ನೆ ದೆಹಲಿನಲ್ಲಿ ಬೆಳವಣಿಗೆಗಳಾಗಿದೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರು ದೆಹಲಿಗೆ ಪ್ರಯಾಣ ಮಾಡಿರುವಂಥದ್ದು ಸರ್. ನೋಡಿ, ಯಾರ ಪರ ಅಲ್ಲ ಹೋಗ್ತಾ ಇರುವಂಥದ್ದು. ಈಗ ನಮ್ಮ ಆಸೆಯೂ 108 ಆ ಆಸೆಗಳನ್ನ ನಾವು, ಆ ಭಾವನೆಗಳನ್ನ ಎಲ್ಲಿ ವ್ಯಕ್ತಪಡಿಸ್ಬೇಕು ಅದು ವ್ಯಕ್ತಪಡಿಸಿದ್ರು ಕೂಡ ನಾವು ಏನಿದ್ರು ಕಾಂಗ್ರೆಸ್ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡಿರುವುದು ಬಿಟ್ಟರೆ ನಾವು ನಾಯಕರ ಆರಾಧನೆ ಮತ್ತು ಪೂಜೆ ಮಾಡುವಂಥರಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕಾಂಗ್ರೆಸ್ ಸಿದ್ಧಾಂತಗಳಂತೆ ನಾವು ನಡ್ಕೋಬೇಕಾಗಿರುವಂಥದ್ದು. ಅದು ನನ್ನ ಅಭಿಪ್ರಾಯ ಮತ್ತು ನನ್ನ ಉದ್ದೇಶವೂ ಕೂಡ. ನಾನು ಕೇವಲ ರಾಜಕಾರಣ ಮಾಡುವಂಥದ್ದಕ್ಕೆ ಒಂದು ರಾಜಕೀಯ ಪಕ್ಷದಲ್ಲಿಲ್ಲ. ಆ ಸಿದ್ಧಾಂತಗಳನ್ನು ಒಪ್ಪಿ ನಾವು ಈ ಪಕ್ಷದ ಜೊತೆಗಿರುವಂಥದ್ದು. ಸರ್ ಯಾಕಂದ್ರೆ ನಾನು ರಾಜಣ್ಣ ಅವರು ಹೇಳಿರೋದು ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಈಗ ಅನಿವಾರ್ಯನೇ ಅಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿರುವಂಥದ್ದು. ನೋಡಿ, ವೈಯಕ್ತಿಕವಾಗಿ ಯಾರು ಏನು ಹೇಳ್ತಾರೋ ಅವರೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಾನು ಮಾತಾಡುವಂಥದ್ದಕ್ಕೂ ನನಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇದೆ. ಸೊ ಹಂಗಂತ ಹೇಳಿ ನಾನು ಆರಾಧಿಸುವ ದೇವರೇ ಸರಿ ಅಂತ ಹೇಳುವಂಥದ್ದು ನನಗೆ ಅದು ಸರಿ ಆಗಲ್ಲ. ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ ನಾವು ನಡೀತಾ ಇರುವಂಥದ್ದು, ವರಿಷ್ಠರು ತಗೊಳ್ಳುವಂಥ ತೀರ್ಮಾನ